ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಈಗಾಗಲೇ ವಿಜಯಲಕ್ಷ್ಮಿ ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರದಲ್ಲಿ ಭೇಟಿ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಜೈಲಿನಲ್ಲಿ ದರ್ಶನ್ ಭೇಟಿಯಾದ ವಿಜಯಲಕ್ಷ್ಮಿ, ಮಗ ವಿನೀಶ್ ಜೊತೆ ದರ್ಶನ್ ಭೇಟಿಯಾದ ವಿಜಯಲಕ್ಷ್ಮಿ. ಮ್ಯಾರೇಜ್ ಆನಿವರ್ಸರಿ ಹಿನ್ನೆಲೆಯಲ್ಲಿ ದರ್ಶನ್ ವಿಜಯಲಕ್ಷ್ಮಿ ಭೇಟಿಯಾಗಿದ್ದಾರೆ. ಇನ್ನು ಪತಿ ದರ್ಶನ್ಗಾಗಿ ಹಣ್ಣುಗಳನ್ನ ತಂದ ವಿಜಯಲಕ್ಷ್ಮಿ. ಈಗಾಗಲೇ ಜೈಲಿನ ಚೆಕ್ ಪೋಸ್ಟ್ ನಿಂದ ನಡೆದುಕೊಂಡೇ ವಿಜಯಲಕ್ಷ್ಮಿ ಹೋಗಿರುವಂತದ್ದು ಪರಪ್ಪನ ಅಗ್ರಹಾರ ಒಳಗಡೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇವತ್ತು ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರ ಅಪೂರ್ವ ಸಂಗಮ ಆಗಿದೆ. ಜೈಲಿನಲ್ಲಿ ದರ್ಶನ್ ಭೇಟಿಯಾದ ವಿಜಯಲಕ್ಷ್ಮಿ ಇವತ್ತು 23ನೇ ಆನಿವರ್ಸರಿ ಹಿನ್ನೆಲೆಯಲ್ಲಿ ಈಗಾಗಲೇ ವಿಜಯಲಕ್ಷ್ಮಿ ಹಾಗೂ ಮಗ ಇಬ್ರು ಕೂಡ ದರ್ಶನ್ ರವರನ್ನ ಭೇಟಿ ಮಾಡೋದಕ್ಕೆ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದಾರೆ. ಪತಿ ದರ್ಶನ್ಗಾಗಿ ವಿಜಯಲಕ್ಷ್ಮಿ ಅವರು ಹಣ್ಣು ಹಂಪಲಗಳನ್ನ ತೆಗೆದುಕೊಂಡು ಹೋಗಿರುವಂತದ್ದು. ಜೈಲಿನ ಚೆಕ್ ಪೋಸ್ಟ್ ನಿಂದಲೇ ವಿಜಯಲಕ್ಷ್ಮಿ ಹಾಗೂ ಮಗ ಇಬ್ರು ಕೂಡ ಒಳಗಡೆ ನಡೆದುಕೊಂಡು ಹೋಗಿರುವಂತದ್ದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇವತ್ತು 23ನೇ ಆನಿವರ್ಸರಿಯನ್ನ ಒಳಗಡೆ ಸೆಲೆಬ್ರೇಟ್ ಮಾಡಿಕೊಡಲು ಪತ್ನಿಯನ್ನ ಅಪ್ಪಿಕೊಂಡು ಹಣೆಗೆ ಮುತ್ತಿಟ್ಟ ದಚ್ಚು. ಪತ್ನಿ ಮಗನನ್ನ ನೋಡಿದ ಕೂಡಲೇ ದರ್ಶನ್ ಮುಖದಲ್ಲಿ ಮಂದಹಾಸ. ಇನ್ನು ವಿಜಯಲಕ್ಷ್ಮಿ ಮತ್ತು ಮಗ ವಿನೀಶ್ ಕಂಡು ದಚ್ಚು ಭಾವುಕರಾಗಿದ್ದಾರೆ. ಪತ್ನಿ ಮಗನನ್ನ ಕಂಡ ಕೂಡಲೇ ದರ್ಶನ್ ಅಪ್ಪಿಕೊಂಡಿದ್ದಾರೆ. ಪತ್ನಿಯನ್ನ ಅಪ್ಪಿಕೊಂಡು ಹಣೆಗೆ ಮುತ್ತಿಟ್ಟ ದಚ್ಚು. ಇನ್ನು ಪತ್ನಿ ಮಗನನ್ನ ನೋಡಿದ ಕೂಡಲೇ ದರ್ಶನ್ ಮುಖದಲ್ಲಿ ಮಂದಹಾಸ. ವಿಜಯಲಕ್ಷ್ಮಿ ಮತ್ತು ಮಗ ವಿನೀಶ್ನನ್ನ ಕಂಡು ದಚ್ಚು ಭಾವುಕರಾಗಿದ್ದಾರೆ. 23ನೇ ಆನಿವರ್ಸರಿ ಹಿನ್ನೆಲೆಯಲ್ಲಿ ಈಗಾಗಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಜೊತೆ ಪರಪ್ಪನ ಅಗ್ರಹಾರಕ್ಕೆ ದರ್ಶನ್ ರವರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ದಾರೆ. ಇವರಿಬ್ರು ಆನಿವರ್ಸರಿ ಇವತ್ತು ಪರಪ್ಪನ ಅಗ್ರಹಾರದಲ್ಲಿಗೆ ಆಗುತ್ತೆ. ಈಗಾಗಲೇ ಒಂದ್ ಕಡೆ ಹೆಂಡತಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ನನ್ನ ಕಂಡು ದರ್ಶನ್ ಅವರು ಭಾವುಕರಾಗಿದ್ದಾರೆ. ವಿಜಯಲಕ್ಷ್ಮಿ ಮತ್ತು ಮಗ ವಿನೀಶ್ನನ್ನ ಕಂಡು ದಚ್ಚು ಭಾವುಕರಾಗಿರುವಂತದ್ದು. ಪತ್ನಿ ಹಾಗೂ ಮಗನನ್ನ ಕಂಡು ಕೂಡಲೇ ಅಪ್ಪಿಕೊಂಡಿದ್ದಾರೆ. ದರ್ಶನ್ ಹಾಗೂ ವಿಜಯಲಕ್ಷ್ಮಿ ವಿವಾಹ ವಾರ್ಷಿಕೋತ್ಸವ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಆನೇಕಲ್ ರಿಪೋರ್ಟರ್ ಹರೀಶ್ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಈಗಾಗಲೇ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಆನೇಕಲ್ ರಿಪೋರ್ಟರ್ ಅಂಬರೀಶ್ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸ್ಥಳದಿಂದ. ಎಸ್ ಅಂಬರೀಶ್, ಇವತ್ತು ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರ 23ನೇ ಆನಿವರ್ಸರಿ ಹಿನ್ನೆಲೆಯಲ್ಲಿ ವಿನೀಶ್ ಹಾಗೂ ವಿಜಯಲಕ್ಷ್ಮಿ ಇಬ್ರು ಕೂಡ ದರ್ಶನ್ ರವರನ್ನ ಭೇಟಿ ಮಾಡೋದಕ್ಕೆ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂಬರೀಶ್? ಹೌದು ಅಂಕಿತಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತಹ ನಟ ದರ್ಶನ್ಗೆ ಇವತ್ತು ವಿಶೇಷವಾದ ದಿನ ಅಂತಾನೆ ಹೇಳ್ಬೋದು. 23ನೇ ಆನಿವರ್ಸರಿಯನ್ನ ವಿಜಯಲಕ್ಷ್ಮಿ ಮತ್ತೆ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆಚರಣೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿದೆ. ಇವತ್ತು ಸುಮಾರು ಒಂದು 3:30 ಸುಮಾರಿಗೆ ಏನು ಪರಪ್ಪನ ಅಗ್ರಹಾರ ಜೈಲಿಗೆ ಏನು ವಿಜಯಲಕ್ಷ್ಮಿ ಜೊತೆಗೆ ವಿನೀಶ್ ರವರು ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿರುವಂತದ್ದು. ಇದೇ 8 ತಿಂಗಳ ಬಳಿಕ ಇದೇ ಮೊದಲ ಬಾರಿಗೆ ಮುಖಾಮುಖಿಯಾಗಿ ಒಳ ಸಂದರ್ಶನದಲ್ಲಿ ಹೋಗಿ ದರ್ಶನರನ್ನ ಭೇಟಿ ಮಾಡುವಂತಹ ಏನು ಅವಕಾಶವನ್ನ ಸಿಕ್ಕಿರುವಂತದ್ದು.
ಜೈಲಿಗೆ ಹೋಗುವಂತ ಸಂದರ್ಭದಲ್ಲಿ ದರ್ಶನ್ಗಾಗಿ ಹಣ್ಣು ಹಂಪಲುಗಳನ್ನ ಹೋಗಿದ್ರು. ದರ್ಶನ್ ಬಳಿ ಹೋಗ್ತಿದ್ದಂತೆ ದರ್ಶನ್ ಮಗ ಮತ್ತೆ ಏನು ಪತ್ನಿಯನ್ನ ಕಂಡ ಕೂಡಲೇ ಅವರಿಬ್ಬರನ್ನು ಹಪ್ಪಿಕೊಂಡು ಹಣೆಗೆ ಮುತ್ತಿಟ್ರು ಎನ್ನುವಂಥದ್ದು ಮೂಲಗಳಿಂದ ತಿಳಿದು ಬಂದಿರುವಂತಹ ಮಾಹಿತಿ. ಏನಂತಂದ್ರೆ ಸಾಕಷ್ಟು ದಿನಗಳಿಂದ ಪತ್ನಿ ಏನು ಮಗನನ್ನ ನೇರ ಸಂದರ್ಶನದಲ್ಲಿ ಅವರನ್ನ ಭೇಟಿ ಮಾಡ್ಲಿಕ್ಕೆ ಆಗಿರ್ಲಿಲ್ಲ, ಮುಖಾಮುಖಿಯಾಗಿ ಅವರನ್ನ ಭೇಟಿ ಮಾಡಿ ಅವ್ರ ಜೊತೆಗೆ ಮಾತನ್ನ ಆಡ್ಲಿಕ್ಕೆ ಸಹ ಆಗಿರ್ಲಿಲ್ಲ. ಸಾಮಾನ್ಯ ಕೈದಿಯಂತೆ ಇಷ್ಟು ದಿನಗಳ ಕಾಲ ಏನು ಅವರನ್ನ ಭೇಟಿಯನ್ನ ಮಾಡಲಾಗ್ತಿತ್ತು. ಆದ್ರೆ ಇವತ್ತು 8 ತಿಂಗಳ ಬಳಿಕ ಇದೇ ಮೊದಲ ಬಾರಿಗೆ ಮುಖಾಮುಖಿ ಆಗಿ ಭೇಟಿ ಆಗ್ತಾ ಇರುವಂತದ್ದು. ಇಷ್ಟು ದಿನಗಳ ಕಾಲ ಅಂತಂದ್ರೆ ಪ್ರತಿ ವರ್ಷ ಅವರ ಆನಿವರ್ಸರಿನ ಬೇರೆ ಬೇರೆ ದೇಶಗಳಲ್ಲಿ ಮತ್ತೆ ಸೆಲೆಬ್ರಿಟಿ ಮಾಡ್ಕೊಳ್ತಾ ಇದ್ರು, ಬೇರೆ ಬೇರೆ ಹೋಟೆಲ್ಗಳಲ್ಲಿ, ರೆಸಾರ್ಟ್ಗಳಲ್ಲಿ ಈ ರೀತಿಯಾಗಿ. ಆದ್ರೆ ಈ ವರ್ಷ ಏನಂತಂದ್ರೆ ಅವರ ಒಂದು 23ನೇ ಆನಿವರ್ಸರಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು. ದರ್ಶನ್ ಏನಂತಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ 1 ವರ್ಷಗಳ ಕಾಲ ಏನಂತ ಬೇಲ್ ನಿರಾಕರಣೆ ಮಾಡಿದ ಕೂಡಲೇ ಸಾಕಷ್ಟು ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿದ್ರು. ಇವತ್ತು ಏನು ವಿಜಯಲಕ್ಷ್ಮಿ ಮಗ ಜೊತೆಗೆ ಅವರ ಒಂದು ಆಪ್ತರು ಏನು ಭೇಟಿಯನ್ನ ನೀಡಿರುವಂತದ್ದು ದರ್ಶನ್ಗೆ ಏನೋ ಒಂದು ಧೈರ್ಯ ತುಂಬುವಂತದ್ದು, ಒಂದು ಸಾಂತ್ವನ ಮತ್ತೆ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂತಹ ಕೆಲಸವನ್ನ ಏನು ಪತ್ನಿ ವಿಜಯಲಕ್ಷ್ಮಿ ಮಗ ಜೊತೆಗೆ ಏನು ಆಪ್ತರು ಮಾಡ್ತಾ ಇರುವಂತದ್ದು. ಅಂಕಿತ ಈಗಾಗಲೇ ಹೋಗಿರುವಂತದ್ದು. ಇನ್ನೊಂದು 30 ನಿಮಿಷಗಳ ಕಾಲಾವಕಾಶ ಇದೆ. ಅವ್ರನ್ನ ಭೇಟಿ ಮಾಡಿ ಕಾನೂನು ಅಂದ್ರೆ ಮುಂದಿನ ಹೋರಾಟಗಳ ಬಗ್ಗೆ ಮತ್ತೆ ಆರೋಗ್ಯದ ವಿಚಾರವಾಗಿಯೂ ಕೂಡ ದರ್ಶನ್ ಬಳಿ ಕೆಲವು ವಿಚಾರಗಳನ್ನ ಏನು ಮಾತಾಡ್ತಿದ್ದಾರೆ ಅನ್ನೋದು ಕೂಡ ಮೂಲಗಳಿಂದ ತಿಳಿದು ಬಂದಿರುವಂತದ್ದು. ಇನ್ನು ಕೆಲವೇ ಹೊತ್ತಿನಲ್ಲಿ ವಿಜಯಲಕ್ಷ್ಮಿ ಮಗ ಎಲ್ಲರೂ ಕೂಡ ಏನಂತ ದರ್ಶನ್ ಬಳಿ ಮಾತನಾಡಿ ಹೊರಗಡೆ ಬರ್ಲಿಕ್ಕೆ ಇದ್ದಾರೆ. ಅಂಕಿತಾ. ಎಸ್ ಅಂಬರೀಶ್, ಈಗ ವಿಜಯಲಕ್ಷ್ಮಿ ಅವರು ತಮ್ಮ 23ನೇ ಆನಿವರ್ಸರಿ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ದರ್ಶನ್ ಅವರ ಫೋಟೋವನ್ನ ಹಂಚಿಕೊಂಡಿದ್ದಾರೆ. ಇದಕ್ಕೆ ತುಂಬಾ ದರ್ಶನ್ ಅವರ ಅಭಿಮಾನಿಗಳು ಕೂಡ ಇದಕ್ಕೆ ವಿಶ್ ಮಾಡಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಏನ್ ಡೀಟೇಲ್ಸ್ ಇದೆ? ಹೌದು ಅಂಕಿತಾ, ಇವತ್ತು ಏನಂತಂದ್ರೆ 23ನೇ ಆನಿವರ್ಸರಿ ಇರೋದ್ರಿಂದಾಗಿ ವಿಜಯಲಕ್ಷ್ಮಿ ಅವರು ಅಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಇಬ್ರು ಕೈ ಹಿಡ್ಕೊಂಡಿರೋದನ್ನ ಪೋಸ್ಟ್ ಅನ್ನ ಹಾಕಿ ಅಂದ್ರೆ ನಾನು ಯಾವುದೇ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೈ ಬಿಡೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಏನು ಪೋಸ್ಟ್ ಅನ್ನ ಹಾಕಿದ್ರು. ಅದೇ ರೀತಿಯಾಗಿ ವಿಜಯಲಕ್ಷ್ಮಿ ದರ್ಶನ್ ಜೈಲು ಸೇರಿದಂತಹ ದಿನದಿಂದಲೂ ಕೂಡ ಟೆಂಪಲ್ ರನ್ ನಡೆಸುವಂತದ್ದು, ಜೊತೆಗೆ ಕಾನೂನು ಹೋರಾಟವನ್ನ ನಡೆಸೋದ್ರಲ್ಲಿ ವಿಜಯಲಕ್ಷ್ಮಿ ಆಗಿರ್ಬೋದು, ಸಹೋದರ ದಿನಕರ್ ಆಗಿರ್ಬೋದು, ಅದ ಆಪ್ತರು ಎಲ್ರೂ ಕೂಡ ಏನಂತಂದ್ರೆ ನ್ಯಾಯಾಲಯದ ಮೊರೆ ಹೋಗುವಂತದ್ದು, ದೇವಸ್ಥಾನಗಳಿಗೆ ಹೋಗುವಂತದ್ದು, ಯಾವ ರೀತಿಯಾಗಿ ದರ್ಶನ ಹೊರಗಡೆ ಕರ್ಕೊಂಡ್ ಬರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿಜಯಲಕ್ಷ್ಮಿ ಅವರು ಸಾಕಷ್ಟು ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಅವರು ಮೊನ್ನೆ ಅಷ್ಟೇ ಏನಂತಂದ್ರೆ ದರ್ಶನ್ ಫೋಟೋ ಹಾಕಿ ದರ್ಶನ್ ನೆನಪಿನಲ್ಲಿ ಒಂದು ಆರ್ಟ್ ಬ್ರೇಕ್ ಸಿಂಬಲ್ ಅನ್ನ ಹಾಕಿದ್ರು. ಇವತ್ತು ದರ್ಶನ್ ಕೈ ಹಿಡಿದಿರುವಂತಹ ಫೋಟೋವನ್ನ ಹಾಕಿ ಎಂತ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ನಾನು ನಿನ್ನ ಕೈ ಬಿಡೋದಿಲ್ಲ ಅನ್ನುವಂತದ್ದನ್ನ ಇನ್ನು ಒಂದು ವಿಷಯವನ್ನ ತಿಳಿಸಿದ್ರು. ಅಭಿಮಾನಿಗಳು ಕೂಡ ಇನ್ನು ಸಾಕಷ್ಟು ಜನ ವಿಶ್ ಮಾಡಿರುವಂತದ್ದು 23ನೇ ಆನಿವರ್ಸರಿಗೆ. ಜೊತೆಗೆ ಅಭಿಮಾನಿಗಳಿಗೆ ಇವತ್ತು ಏನಾದ್ರೂ 23ನೇ ಆನಿವರ್ಸರಿಗೆ ವಿಜಯಲಕ್ಷ್ಮಿ ಅವರು ಜೈಲಿಗೆ ಭೇಟಿ ನೀಡಿದ್ದಾರೆ, ಏನಾದ್ರೂ ಸಂದೇಶವನ್ನ ರವಾನಿಸ್ತಾರೆ ಅನ್ನುವಂತ ಕುತೂಹಲದಲ್ಲೂ ಕೂಡ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಒಟ್ಟಿನಲ್ಲಿ ಏನಂತಂದ್ರೆ ವಿಜಯಲಕ್ಷ್ಮಿ ಮಗ ಏನು ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿರೋದ್ರಿಂದಾಗಿ ದರ್ಶನ್ಗೆ ಒಂದು ಕೊಂಚ ಮಟ್ಟಿಗೆ ಏನಂತಂದ್ರೆ ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿದ್ರು. ಈಗ ಏನಂದ್ರೆ ಸ್ವಲ್ಪ ರಿಲ್ಯಾಕ್ಸ್ ಮೂಡ್ಗೆ ಏನಂತ ಬರ್ತಾರ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗಿರುವಂತದ್ದು. ಅಂಕಿತಾ, ಥ್ಯಾಂಕ್ ಯು ಅಂಬರೀಶ್ ನಿಮ್ಮೆಲ್ಲ ಮಾಹಿತಿಗೆ. ದರ್ಶನ್ಗೆ ಇಷ್ಟವಾಗಿದ್ದ ಡ್ರೆಸ್ ನಲ್ಲೇ ಹೋದ ವಿಜಯಲಕ್ಷ್ಮಿ. ಸಾರಿ ಚಿನ್ನ, ಬೇಜಾರಾಗ್ಬೇಡ, ಒಳ್ಳೆ ಕಾಲ ಬಂದೇ ಬರುತ್ತೆ, ಯೋಚನೆ ಮಾಡಬೇಡ, ಮುಂದಿನ ಆನಿವರ್ಸರಿ ಜೊತೆಗೆ ಇರೋಣ, ಮಗ ವಿನು ಅಮ್ಮನ ಚೆನ್ನಾಗಿ ನೋಡ್ಕೋ, ನಿನ್ನ ಆರೋಗ್ಯದ ಕಡೆ. ಮಗ ವಿನು ಅಮ್ಮನನ್ನ ಚೆನ್ನಾಗಿ ನೋಡ್ಕೋ, ನಿನ್ನ ಆರೋಗ್ಯದ ಕಡೆ ಗಮನ ಹರಿಸು. ದರ್ಶನ್ಗೆ ಇಷ್ಟವಾಗಿದ್ದ ಡ್ರೆಸ್ ನಲ್ಲೇ ಪರಪ್ಪನ ಅಗ್ರಹಾರಕ್ಕೆ ವಿಜಯಲಕ್ಷ್ಮಿ ಹೋಗಿದ್ದಾರೆ. ಸಾರಿ ಚಿನ್ನ, ಬೇಜಾರಾಗ್ಬೇಡ, ಒಳ್ಳೆ ಕಾಲ ನಮ್ಗೆ ಬಂದೇ ಬರುತ್ತೆ, ಯೋಚನೆ ಮಾಡೋದಕ್ಕೆ ಹೋಗ್ಬೇಡ, ಮುಂದಿನ ಆನಿವರ್ಸರಿಗೆ ಇಬ್ರು ಕೂಡ ಜೊತೆಗಿರೋಣ, ಮಗ ವಿನುನನ್ನ ಚೆನ್ನಾಗಿ ನೋಡ್ಕೋ, ನಿನ್ನ ಆರೋಗ್ಯದ ಕಡೆ ಗಮನ ಹರಿಸು ಅಂತ ಹೇಳಿ ದರ್ಶನ್ ಅವರು ಈಗಾಗಲೇ ವಿಜಯಲಕ್ಷ್ಮಿಗೆ ಹೇಳಿರುವಂತದ್ದು.
ಒಂದ್ ಕಡೆ ಇವತ್ತು 23ನೇ ಆನಿವರ್ಸರಿ ಹಿನ್ನೆಲೆಯಲ್ಲಿ ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿ ಹಾಗೂ ವಿನು ಇಬ್ರು ಕೂಡ ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದಾರೆ. ತಮಗೆ ಇಷ್ಟವಾದ ಡ್ರೆಸ್ನಲ್ಲಿಗೆ ವಿಜಯಲಕ್ಷ್ಮಿ ಅವರು ಹೋಗಿರುವಂತದ್ದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಇಂದು 23ನೇ ವಾರ್ಷಿಕ ಉತ್ಸವ ಆಚರಿಸಿಕೊಳ್ತಾ ಇದ್ದಾರೆ.